ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಹೊರಭಾಗದ ಕಬ್ಬಿನ ಗದ್ದೆಯಲ್ಲಿ ಒಂದು ಲಘು ವಿಮಾನ ಪತನವಾಗಿದೆ. ಕಲಬುರಗಿಯಿಂದ ಬೆಳಗಾವಿಗೆ ಪ್ರಯಾಣ ಮಾಡತಕ್ಕಂಥ ಏನು ತರಬೇತಿ ಪೈಲಟ್ ಇದ್ರು ಮತ್ತು ಅವರಿಗೆ ತರಬೇತಿ ನೀಡೋ ಕ್ಯಾಪ್ಟನ್ ಸಹ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅವರು ಇದ್ದಂಥ ವಿಮಾನ ಇದೀಗ ಇಲ್ಲಿ ಪತನವಾಗಿದೆ. ನೋಡ್ಬೋದು ಏನು ಈ ಭಾಗ ನನ್ನ ಎದುರಿನ ಭಾಗದಲ್ಲಿ ಹಾರಡ್ತಕ್ಕಂಥ ವಿಮಾನ ಕ್ರಮೇಣವಾಗಿ ಹಂತ ಹಂತವಾಗಿ ಕೆಳಗೆ ಇಳಿತಾ ಹೋಗುತ್ತೆ. ಆ ದೃಶ್ಯವನ್ನ ಈ ಮಂಗಳೂರಿನ ಗ್ರಾಮದ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ನಮಗೆ ಎದುರಿಗೆ ಕಾಣ್ತಾ ಇದೆಯಲ್ಲ ಅದೊಂದು ಮರ ಮತ್ತು ಅಲ್ಲಿ ಪಕ್ಕದಲ್ಲಿ TC ಏನಿದೆ ಆ TC ಮೇಲ್ಭಾಗದಿಂದ ಹಾರದಂತ ಈ ಕೆಳಗೆ ಭೂಮಿಯತ್ತ ಧಾವಿಸಿ ಬಂದಂತ ಜೆಟ್ ಫ್ಲೈಟ್ ಹಂತ ಹಂತವಾಗಿ ಈ ಕಬ್ಬಿನ ಗದ್ದೆಗೆ ಬಂದು ಅಪ್ಪಳಿಸಿ ತಲೆ ಕೆಳಗಾಗಿ ಈಗ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನನ್ನ ಎಡಭಾಗದಲ್ಲಿ ಏನು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬುರ್ಗಿ ಅವರು ಮತ್ತು ಏನು ಆ ತರಬೇತಿ ಸಂಸ್ಥೆ ಅಧಿಕಾರಿಗಳು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳು ನಿಂತಿದ್ದಾರೆ. ಇಲ್ಲಿ ಬಂದು ಅದು ಫಸ್ಟ್ ಭೂಮಿಯನ್ನ ಸ್ಪರ್ಶ ಮಾಡುತ್ತೆ. ಇಲ್ಲಿ ಭೂಮಿಗೆ ಅಂದ್ರೆ ಕಬ್ಬಿನ ಗದ್ದೆಯಲ್ಲಿ ಫಸ್ಟ್ ಅಪ್ಪಳಿಸುತ್ತೆ. ಇಲ್ಲಿ 2-3 ಕಡೆ ಅದು ನೆಲಕ್ಕೆ ಅಂದ್ರೆ ನೆಲವನ್ನ ಕೊರ್ಕೊಂಡು ಹೋದಂತ ಒಂದು ದೃಶ್ಯಗಳನ್ನ ನಾವಿಲ್ಲಿ ಕಾಣಬಹುದು. ಈ ರೀತಿ ನೆಲಕ್ಕೆ ಹೊಡೆದಂತ ಏನು ಜೆಟ್ ಫ್ಲೈಟ್ ನೇರವಾಗಿ ಆ ಕಡೆ ಹೋಗಿ ತಲೆ ಕೆಳಗಾಗಿ ಬೀಳುತ್ತೆ. ಆ ಬೀಳೋ ಒಂದು ವೇಳೆಯಲ್ಲಿ ತರಬೇತಿ ಕೊಡ್ತಕ್ಕಂಥ ಕ್ಯಾಪ್ಟನ್ ಹೊರಗಡೆ ಬೀಳ್ತಾರೆ. ಪೈಲಟ್ ಏನು ತರಬೇತಿ ಪಡಿತಾ ಇದ್ರು ಅವರು ಒಳಗಡೆ ಸಿಕ್ಕಾಕೋತಾರೆ. ಆಗ ಈ ಕಬ್ಬಿನ ಹೊಲದಲ್ಲಿ ಕಬ್ಬು ಕೊಡಕ್ಕೆ ಬಂದಂತ ಕೂಲಿ ಕಾರ್ಮಿಕರು ಇರ್ಬೋದು ಮತ್ತು ಮಂಗಳೂರಿನ ಗ್ರಾಮದ ಜನರು ಆ ಒಳಗೆ ಸಿಕ್ಕಂತ ತರಬೇತಿ ನೀಡ್ತಂತ ಪೈಲಟ್ ಅನ್ನ ಹೊರಗೆಳಿತಾರೆ. ಅವರಿಗೆ ಏನು ಔಷಧೋಪಚಾರ ಅಂತಂದ್ರೇನು ಪ್ರಾಥಮಿಕವಾಗಿ ಚಿಕಿತ್ಸೆನ ನೀಡ್ತಾರೆ. ಅವರಿಗೆ ನೀರು ಕುಡಿಸಿ ಏನು ಆಂಬ್ಯುಲೆನ್ಸ್ ಅವ್ರಿಗೆ ಕರೆ ಮಾಡಿ ಇಲ್ಲಿಯ ಪರಿಸ್ಥಿತಿಯನ್ನು ಹೇಳ್ತಾರೆ. ಆಂಬ್ಯುಲೆನ್ಸ್ ಬರೋದು ತಡವಾದ ಕಾರಣದಿಂದ ಮತ್ತು ಬೇರೆ ಕಾರ್ಗಳಲ್ಲಿ ಅವ್ರನ್ನ ತೆಗೆದುಕೊಂಡು ಹೋಗ್ತಾರೆ. ಮುಂದೆ ನಂತರ ಆಂಬ್ಯುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡಿ ಅವರನ್ನ ನಗರದ BLD ಆಸ್ಪತ್ರೆಗೆ ದಾಖಲಿಸ್ತಾರೆ. ಈಗ ಇಲ್ಲಿ ನೋಡ್ಬೋದು ಇದೇ ಭೂಮಿ ಯಾವಾಗ ಅದು ಸ್ಪರ್ಶವಾಗತ್ತೆ ಅಂತಂದ್ರೆ ಇಲ್ಲಿ ಅಪ್ಪಳಿಸಿದಂತ ಒಂದು ಗುರುತನ್ನ ಸಹ ನಾವಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಕಬ್ಬಿನ ಗದ್ದೆಯಲ್ಲಿ ಒಂದು ಮಾರ್ಕ್ ಕಾಣಿಸ್ತಾ ಇದೆ. ಯಾವ ರೀತಿ ಅದು ಏನು ನೆಲಕ್ಕೆ ಟಚ್ ಆದಂತ ಮಾರ್ಕ್ಗಳಿವೆ. ಇದೇ ಮಾರ್ಕ್ ಪ್ರಕಾರ ಹೀಗೆ ನೇರವಾಗಿ ಹೋಗಿ ಅಲ್ಲಿ ಬಿದ್ದು ತಲೆ ಕೆಳಗಾಗಿ ಅಲ್ಲಿ ನಿಂತಿದ್ದ ದೃಶ್ಯ ನಮಗೆ ಕಾಣಿಸುತ್ತೆ. ಸದ್ಯ ಅದಕ್ಕೆ ಕಪ್ಪು ಹೊದಿಕೆಯನ್ನು ಹಾಕಿ ಮುಚ್ಚಲಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಸುತ್ತಮುತ್ತಲ ಜನರು ಸಹ ಆಗಮಿಸ್ತಿದ್ದಾರೆ. ಜನರನ್ನ ನಿಯಂತ್ರಿಸೋದೇ ಪೊಲೀಸರಿಗೆ ಒಂದು ರೀತಿಯ ಕಷ್ಟ ಅನ್ಬೋದು. ಸದ್ಯ ನಾವು ಇಲ್ಲಿ ಏನು ಸ್ಥಳದಲ್ಲಿ ಆ ವಿಮಾನ ಬಿದ್ದಾಗ ಯಾರ್ಯಾರಿದ್ರು ಈ ಕಬ್ಬು ಕಡೆ ಕೂಲಿ ಕಾರ್ಮಿಕರು ಮತ್ತು ಈ ಜಮೀನಲ್ಲಿ ಕೆಲಸ ಮಾಡೋರಿದ್ರು ಅವ್ರನ್ನ ಮಾತಾಡಿಸ್ತೀವಿ. ಇಲ್ಲಿ ಪತ್ತಾರ್ ಅವರಿದ್ದಾರೆ. ಇಲ್ಲಿ ಅವ್ರನ್ನ ನಾವು ಒಂದು ಮಾತಾಡಿಸೋಂಥ ಒಂದು ಪ್ರಯತ್ನ ಇದು. ಯಾವ ರೀತಿ ನೋಡಿದ್ರಿ ನೀವು, ಯಾವ ರೀತಿ ಬಿತ್ತು ವಿಮಾನ? ಸರ್ ಅಲ್ಲೇ ನಾವು ಗಾಡಿ ಹೆರ್ಸಾಕತ್ತಿದ್ದೇವ್ರಿ, ಕಬ್ಬು ಕಡ್ದೇವ್ರಿ, ಗಾಡಿ ಹೆರ್ಸಾಕತ್ತಿದ್ದೇವ್ರಿ. ಅದು ಹಿಂಗ ರೌಂಡ್ ಹಾಕೊಂಡ್ ಬಂದ ಸ್ವಲ್ಪ ಡೌನ್ ಹಾಕೋತ್ ಬಂದ್ರಿ ಇಲ್ಲೇ ಅಪ್ಪಳಿಸ್ತ್ರಿ. ಅದು ಒಮ್ಮೆ ಹಿಂಗ ಏನ್ ಮುಖ ಹಚ್ಚಿ ಏನ್ ಅಪ್ಪಳಿಸ್ತಲ್ರಿ ಎದ್ದು ಹೋಗಿ ಅಲ್ಲಿ ಹಂಗಾತ ಬಿದ್ಬಿಡ್ತ್ರಿ. ಬಿದ್ದ ಟೈಮ್ನಾಗ ನಾವು ಎಲ್ಲ ಬಂದು ದೂರ ನಿಂತೇವ್ರಿ. ಬ್ಲಾಸ್ಟ್ ಇಷ್ಟ ಆದಿತ್ತ ಅಂದ್ಕೊಂಡು ನಮ್ ಗ್ಯಾಂಗ್ನವ್ರಿಗೆ ಅದು ಎಲ್ಲ ದೂರ ನಿಂದ್ರಿಸಿದೇವ್ರಿ. ಆಮೇಲೆ ಒಬ್ರು ಒಳಗ್ ಸಿಕ್ ಒದ್ದಾಡತ್ತಿರು. ಒಬ್ರು ಎದ್ದು ಹೊರಗೆ ಬಂದ್ರಿ. ಅವ್ರು ಮುಖ ಗಿಕ್ಕ ಎಲ್ಲ ಹೊಡೆದಿತ್ರಿ. ಅವ್ರ ಕಾಜ್ ಗೀಜ್ ಹತ್ತಿ ಅವ್ರ ಒಳಗೊಬ್ರು ಬಿದ್ದು ಒದ್ದಾಡೋದು ನೋಡ್ಲಾರ್ಕ ನಾವು ಬಂದು ಧೈರ್ಯದಿಂದ ಬಂದೇವ್ರಿ. ಗ್ಯಾಂಗ್ನವ್ರೆಲ್ಲ ಬಂದು ಎತ್ತಿದ್ರಿ. ನಮ್ಮ ಗ್ಯಾಂಗ್ನವ್ರೆಲ್ಲ ಬಂದು ಎತ್ತಾನ ಹಿಂಗೆ ಕಾಲು ಹಿರಿದು ಹೊರಗೆ ತಕ್ಕೊಂಡ್ರಿ. ಅವರೆಲ್ಲ ರಕ್ತ ಕುಡಿದು ಉಸಿರಾಟ ತೊಂದರೆ ಹಾಕದೈತ್ರಿ. ಬಾಯಾಗ ಬಟ್ ಹಾಕಿ ಅದು ರಕ್ತ ಎಲ್ಲ ತೆಗೆದು ನೀರು ಹಾಕಿ ಮಾಡಿ ಸ್ವಚ್ಛ ಮಾಡಿದಾಗ ಸ್ವಲ್ಪ ಹುಷಾರಾದ್ರಿ. ಹುಷಾರಾಗೋಣ ಆಂಬುಲೆನ್ಸ್ಗೂ ಫೋನ್ ಹಚ್ಚಿದೇವ್ರಿ. ಸ್ವಲ್ಪ ಬರೋದು ಲೇಟ್ ಆಗೋಣ ಕಾರ್ ಬಂತ್ರಿ. ಕಾರ್ನಾಗ ಕೊಟ್ಟು ಕಳಿಸಿದೇವ್ರಿ. ಆಂಬುಲೆನ್ಸ್ದಾಗ ಮುಂದೆ ಆ ಕಡೆ ಹೋಗಿ ಬಬಲೇಶ್ವರದಿಂದ ಆ ಕಡೆ ಹೋದಾರಿ. BLDಗೆ ಹೋಗಿ ಅಡ್ಮಿಟ್ ಮಾಡ್ಯಾರ. ಫಸ್ಟ್ ಟೈಮ್ ಈ ಭಾಗದಲ್ಲಿ ಒಂದು ಸಣ್ಣ ವಿಮಾನ ಬಿದ್ದಿತ್ತು. ವಿಮಾನ ಬಿದ್ದು ಬಿಟ್ಲ ಯಾವ ರೀತಿ ಜನ ಸೇರಿದ್ರು? ಈ ಕ್ರೌಡ್ ಹೆಂಗ್ ಕೂಡ್ತಿಲ್ಲಿ? ಫಸ್ಟ್ ಜನ ಏನ್ ಯಾರು ಇರ್ಲಿಲ್ರಿ. ನಮ್ಮ 2 ಗ್ಯಾಂಗ್ ಇದ್ದವ್ರಿ. ನಾವು ಅಷ್ಟು ಇದ್ದೇವ್ರಿ. ಹೊಲ ಮಾಲಕರು ಒಂದಿಬ್ರು ಇದ್ದೇವ್ರಿ. ಆಮೇಲೆ ಎಲ್ಲ ಜನ ಇದು ಬಿದ್ದದ್ ನೋಡಿ ಮಾಡಿ ದೂರಿಂದ ಹಿಂಗ್ ಬರೋದನ್ನ ಕಂಡ್ರಿ ಜನ ಓಡಿ ಬತ್ರಿ. ಆಮೇಲೆ ಭಾಳ ಜನ ಕೂಡಿದ್ರಿ. ಅರ್ಧ ಗಂಟೆ ನಂತರ ಭಾಳ ಜನ ಕೂಡಿದ್ರಿ. ಅಲ್ಲಿ ತನ ಏನ್ ಜನ ಯಾರು ಭಾಳ ಇರ್ಲಿಲ್ರಿ. ಶ್ರೀಕಾಂತ್ ರಾಮಚಂದ್ರ ಪತ್ತಾರಿ. ನಾವು ಬೆಳ್ಳುಬಿ ಅವ್ರಿ. ಇಲ್ಲಿ ಹೊಲ ತಗೊಂಡಿವ್ರಿ. ಇದು ಶ್ರೀಕಾಂತ್ ಪತ್ತಾರ್ ಅವ್ರ ಮಾತು. ಶ್ರೀಕಾಂತ್ ಅವ್ರು ಹೇಳೋ ಪ್ರಕಾರ ಏನು ವಿಮಾನ ಹಂತ ಹಂತವಾಗಿ ಕೆಳಗಡೆ ಬಿದ್ದ ತಕ್ಷಣ ಈ ಜಮೀನಲ್ಲಿ ಕಬ್ಬು ಕೊಡೋರು ಮತ್ತು ನಾವು ಸುತ್ತಮುತ್ತ ರೈತರು ಅಷ್ಟೇ ಇದ್ದೀವಿ. ನಂತರ ಇದನ್ನ ನೋಡಿ ಸುತ್ತಮುತ್ತಲ ಜನರು ಆಗಮಿಸಿ ಇಲ್ಲಿ ನೆರೆದ್ರು. ಅಷ್ಟೊಳಗಾಗಿ ನಾವು ಅವ್ರನ್ನ ರಕ್ಷಣೆ ಮಾಡಿ ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ಆಸ್ಪತ್ರೆಗೆ ರವಾನೆ ಮಾಡಿದ್ವಿ ಅನ್ನೋ ಮಾತನ್ನ ಹೇಳ್ತಾರೆ.